ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್. ನಾನು ಇವತ್ತು ಸಿರಿಗನ್ನಡದ ಪ್ರಥಮ ಭಾಷೆಯಾದ 6ನೇ ತರಗತಿಯ 2ನೇ ಪದ್ಯವನ್ನು ವಿವರಿಸುತ್ತಿದ್ದೇನೆ. ಅದು 2ನೇ ಪದ್ಯ, ಮಂಗಳ ಗ್ರಹದಲ್ಲಿ ಪುಟ್ಟಿ. ಈ ಪದ್ಯವನ್ನು ಬರೆದರು CM ಗೋವಿಂದರೆಡ್ಡಿ. ನಾವು ಮೊದಲನೇದಾಗಿ ಕವಿ ಪರಿಚಯವನ್ನು ನೋಡೋಣ. ಗೋವಿಂದರೆಡ್ಡಿಯವರು ಕಾಲ 11/8/1958 ಹುಟ್ಟಿದ್ದಾರೆ. ಅವರು ಸ್ಥಳ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚೆನ್ನಿಗರಾಯಪುರ. ಅವರ ಕೃತಿಗಳು ಬಣ್ಣದ ಬೆಟ್ಟ, ಮಕ್ಕಳ ಮಂದಾರ, ಪದ್ಯ ಹೇಳುವ ಮರ. ಮತ್ತು ಅವರಿಗೆ ದೊರೆತ ಪ್ರಶಸ್ತಿ ಪೆರ್ಲ್ ಕಾವ್ಯ ಪ್ರಶಸ್ತಿ, ಆಕರಗಂತ, ಮಕ್ಕಳ ಮಂದಾರ ಕೃತಿ. ಅರ್ಥ ಆಯ್ತಲ್ಲ? ನಾವು ಈಗ ಪದ್ಯವನ್ನು ಪ್ರಾರಂಭಿಸೋಣ. ಮೊದಲನೇದಾಗಿ ನಾವು ಈಗ ಪ್ರವೇಶ ನೋಡೋಣ. ಮಕ್ಕಳ ಮನಸ್ಸಿನಲ್ಲಿ ಕುತೂಹಲ ಭರಿತ ಪ್ರಶ್ನೆಗಳು ಹುಟ್ಟುತ್ತವೆ. ನೋಡಿ, ಮಕ್ಕಳ ಮನಸ್ಸಲ್ಲಿ ಕುತೂಹಲ ಭರಿತ, ಅದು ಯಾಕೆ, ಇದು ಹೇಗೆ ಅಂತ ಪ್ರಶ್ನೆಗಳು ಹುಡ್ತಾನೇ ಇರುತ್ತೆ ಅಲ್ವಾ? ವಿವಿಧ ಕಲ್ಪನೆಗಳು ಕಾಣಿಸುತ್ತವೆ, ಅವರಲ್ಲಿ ಕಲ್ಪನೆಗಳು ಕಾಣಿಸುತ್ತಾ ಇರುತ್ತೆ. ಹೊಸ ಹೊಸ ಕನಸುಗಳು ಗೂಡು ಕಟ್ಟುತ್ತವೆ. ಅವರಿಗೆ ಕನಸುಗಳು ಕೂಡ ಗೂಡು ಕಟ್ತಾನೇ ಇರುತ್ತೆ. ಅಂದರೆ ಕನಸು ಗೂಡು ಅಂದರೆ ಮನೆ ಥರ ಹೊಸ ಹೊಸ ಕನಸುಗಳು ಬೀಳ್ತಾ ಇರುತ್ತೆ. ಮಕ್ಕಳು ತಮ್ಮ ಕಲ್ಪನೆಯಲ್ಲಿ ನಿಜೀವ ವಸ್ತುಗಳೊಂದಿಗೆ ಮನಬೆಚ್ಚಿ ಮಾತನಾಡಬಲ್ಲರು. ಮಕ್ಕಳು ತಮ್ಮ ಕಲ್ಪನೆಯ ಜೊತೆಯಲ್ಲಿ ಅವರಿಗೆ ಪ್ರಪಂಚದ ಅರಿವು ಇರೋದಿಲ್ಲ ಅಲ್ವಾ? ಅವರು ನಿರ್ಜೀವ ವಸ್ತು, ನಿರ್ಜೀವ ಅಂದರೆ ನಾನ್ ಲಿವಿಂಗ್ ಥಿಂಗ್ಸ್ ಜೊತೆ ಅವರು ಮಾತಾಡಬಲ್ಲರು. ಅಪರಿಚಿತ ಸನ್ನಿವೇಶಗಳು ಸಹ ಅವರ ಕನಸುಗಳಲ್ಲಿ ಹತ್ತಿರಕ್ಕೆ ಬಂದು ಬಿಡುತ್ತವೆ. ಅಪರಿಚಿತ ಅಂದರೆ ಪರಿಚಯವಿಲ್ಲದೆ ಯಾವುದೇ ಒಂದು ಕಲ್ಪನೆಯಾಗಿ ಸನ್ನಿವೇಶಗಳಾಗಿ ಅವರ ಕನಸು ಹತ್ರ ಬಂದುಬಿಡುತ್ತವೆ. ಹೀಗಿರುವ ಅವರ ಕಲ್ಪನೆಗಳಿಗೆ ಮತ್ತಷ್ಟು ಗರಗಳನ್ನು ಕಟ್ಟಿ ಇನ್ನಷ್ಟು ಎತ್ತರಕ್ಕೆ ಹಾರಲು ಪ್ರೋತ್ಸಾಹಿಸಿ ಆ ಮೂಲಕ ಪ್ರಸ್ತುತೆಯ ಅರಿವು ಮೂಡಿಸುವುದು ಇಲ್ಲಿನ ಆಶಯವಾಗಿದೆ. ಕವಿಯ ಆಶಯ ಏನಾಗಿದೆ ಅಂತಂದರೆ, ಅವರ ಏನು ಕಲ್ಪನೆಯೋ ಆ ಕಲ್ಪನೆಗೆ ಮತ್ತಷ್ಟು ಪುಷ್ಟಿಯನ್ನು ಕೊಟ್ಟು ಅದನ್ನು ಎತ್ತರಕ್ಕೆ ಹಾರಡಿ ಈಗ ಪ್ರಸ್ತುತ ಈಗ ನಡೆಯುತ್ತಿರುವ ಸನ್ನಿವೇಶಗಳಿಗೆ ಜೋಡಿಸಿ ಅದನ್ನು ಉಪಯುಕ್ತ ರೀತಿಯಲ್ಲಿ ಹೇಗೆ ಮಾಡುವುದು ಅನ್ನೋದು ಇಲ್ಲಿಯ ಕವಿಯ ನಮಗೆ ತಿಳಿಸಿಕೊಡ್ತಿದ್ದಾರೆ. ಮೊದಲನೆಯದು, ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ. ಆಗಸ ಅಂದರೆ ಆಕಾಶ, ಸ್ಕೈ. ಹಾರುವುದೆಂದರೆ ಪುಟಾಣಿ ಪುಟ್ಟುವಿಗೆ ಬಲು ಇಷ್ಟ. ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದೆ ತೊಂದರೆ, ಇದು ಕಷ್ಟ. ಅಂದರೆ ಆಗಸದಲ್ಲಿ ಇವಳು ಪುಟ್ಟಿದಾಳು ನೋಡಿ, ಇವಳಿಗೆ ಆಕಾಶದಲ್ಲಿ ಹಾರೋದಂದ್ರೆ ತುಂಬ ಇಷ್ಟ. ರೆಕ್ಕೆಗಳಿಲ್ಲದೆ ಹೋದರೆ ಆಗದೆ ತೊಂದರೆ, ಇದು ಕಷ್ಟ. ನಾವು ರೆಕ್ಕೆಗಳಿಂದ ಹಾರಡಕ್ಕೆ ಹೋದರೆ ಹಾರಡಕ್ಕೆ ಸಾಧ್ಯ ಆಗುತ್ತೆನಾ? ಇದು ಸಾಧ್ಯ ಇಲ್ಲ, ಇದು ತುಂಬ ಕಷ್ಟ ಅಲ್ವಾ? ಇಟ್ಸ್ ವೆರಿ ಡಿಫಿಕಲ್ಟ್. ಕಷ್ಟ ಅಂದರೆ ದಿಸ್ ಗರ್ಲ್ ವಾಂಟ್ ಟು ಫ್ಲೈ ಇನ್ ದ ಸ್ಕೈ ವಿತೌಟ್ ಅ ವಿಂಗ್ಸ್. ಇಸ್ ಇಟ್ ಪಾಸಿಬಲ್? ನೋ, ಇಟ್ಸ್ ಅ ಡಿಫಿಕಲ್ಟ್ ಅಲ್ಲ? ಅರ್ಥ ಆಯ್ತಲ್ಲ ಫಸ್ಟ್ ಪ್ಯಾರಾಗ್ರಾಫ್. ನೆಕ್ಸ್ಟ್ ಪ್ಯಾರಾಗ್ರಾಫ್, ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯೇ ಬಂದಿತು. ನೋಡಿ, ಸಡನ್ನಾಗಿ ಇದ್ದಕ್ಕಿದ್ದಂತೆ ಅವಳು ರೆಕ್ಕೆ ಬಂದುಬಿಡ್ತಂತೆ. ರೆಕ್ಕೆ ಅಂತಂದರೆ ವಿಂಗ್ಸ್. ಹಕ್ಕಿಯ ಹಾಗೆ ಹಾರುವ ಮನಕ್ಕೆ ಹೆಚ್ಚಿನ ಹರುಷದಂತೆ. ಅವಳಿಗೆ ಮೊದಲೇ ಹಾರಬೇಕಂತ ತುಂಬ ಆಸೆ ಇತ್ತು. ಅಷ್ಟೊತ್ತಿಗೆ ಅವಳಿಗೆ ರೆಕ್ಕೆನೂ ಬಂದುಬಿಟ್ರೆ ತುಂಬ ಖುಷಿ ಅಲ್ವಾ ಮಕ್ಕಳಿಗೆ? ಅದೇ ಥರ ಸಡನ್ನಾಗಿ ರೆಕ್ಕೆಗಳು ಬಂದುಬಿಡ್ತು. ಅವಳಿಗೆ ಎಲ್ಲಿಲ್ಲದ ಖುಷಿ ತಂದುಬಿಡ್ತು, ಹೆಚ್ಚಿನ ಹರುಷವ ತಂದಿತ್ತು. ಹರುಷ ಅಂದರೆ ಖುಷಿ, ಹೆಚ್ಚಿನ ತುಂಬ ಖುಷಿಯಾಗಿಬಿಟ್ಲು. ಸಡನ್ಲಿ ಪುಟ್ಟಿ ಗಾಟ್ ಅ ವಿಂಗ್ಸ್ ಫ್ಲೈಯಿಂಗ್ ಲೈಕ್ ಅ ಬರ್ಡ್, ದೆನ್ ಶಿ ಈಸ್ ಗ್ರೇಟ್ ಜಾಯ್. ಕೂಡಲೇ ಪುಟ್ಟಿ ಟನ್ನನೆ ಜಿಗಿದು ಆಗಸದೊಡಲಿಗೆ ಹಾರಿದಳು. ಕೂಡಲೇ ತಕ್ಷಣವೇ ಪುಟ್ಟಿ ಏನು ಮಾಡಿದ್ಲು ಅಂದರೆ ತಕ್ಷಣವೇ ಆಕಾಶದ ಕಡೆಗೆ ಜಿಗಿದ್ಬಿಟ್ಲು. ಆಗಸದಡೆಗೆ ಹಾರಿದಳು. ಹಾರುತ್ತಾ ತೇಲುತ್ತಾ ಮುಂದಕ್ಕೆ ಸಾಗಿ ಚಂದ್ರನ ಮಡಿಲನ್ನು ಸೇರಿದಳು. ಹಾರ್ತಾ ತೇಲ್ತಾ ಅವಳು ಏನು ಮಾಡಿದ್ಲು, ಚಂದ್ರನ ಕಡೆ ಹೋದ್ಲು. ಚಂದ್ರನ ಮಡಿಲನ್ನು ಸೇರಿದ್ಲು. ಅರ್ಥ ಆಯ್ತಲ್ಲ? Immediately Putti jumped up and jumped into the sky, floating towards the sky, and she joined the moon. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಈಸ್
ಚಂದ್ರನ ಮೇಲೆ ನೆಟ್ಟಗೆ ನಿಂತು ಭೂಮಿಯ ಕಡೆಗೆ ನೋಡಿದರೆ, ಚಂದ್ರ ಮೇಲೆ ಹೋಗಿ ನಿಂತ್ಕೊಂಡು ಭೂಮಿ ಕಡೆ ನೋಡಿದ್ಲು ನಮ್ಮನೆ ಅಂತ. ಭೂಮಿ ಕಡೆ ನೋಡಿದರೆ ನೇರಳೆ ಬಣ್ಣದ ಚೆಂಡಿನ ಹಾಗೆ ಕಂಡಿತು ಅವಳಿಗೆ ನಮ್ಮ ಧರೆ. ಅವಳು ಚಂದ್ರ ಮೇಲೆ ನಿಂತ್ಕೊಂಡು ಭೂಮಿ ಕಡೆ ನೋಡಿದಾಗ ನಮ್ಮ ಭೂಮಿ ಹೇಗೆ ಕಾಣಿಸ್ತು ಅಂದರೆ ನೇರಳೆ ಬಣ್ಣ. ನೇರಳೆ ಅಂದರೆ ಪರ್ಪಲ್ ಕಲರ್, ಒಂದು ಚೆಂಡು ಅಲ್ಲ, ಚೆಂಡು ಅಂದರೆ ಬಾಲ್ ಥರ, ಬಾಲ್ ಕಂಡಿತು ಅವಳಿಗೆ ಕಾಣಿಸ್ತು ಆ ಥರ. ನಮ್ಮ ಧರೆ ಅಂತಂದರೆ ಭೂಮಿ ಅಂತ. If she stood upright on the moon and looked towards the earth, she saw our earth as a purple ball. ಚಂದ್ರನ ಬಿಟ್ಟು ಮೇಲಕ್ಕೆ ಹಾರಿ ಸೇರಲು ಮಂಗಳನಂಗಳವ. ಚಂದ್ರನ ಬಿಟ್ಟು ಮೇಲಕ್ಕೆ ಹಾರಿ ಮಂಗಳನಂಗಳಕ್ಕೆ ಹೋದ್ಲು. ಕೆಂಪಕ್ಕೆ ಬನ ಗುಟ್ಟುತ್ತಲಿತ್ತು, ಕಾಣಲಿಲ್ಲ ಯಾವುದೇ ಜೀವ. ಅವಳು ಚಂದ್ರನ ಬಿಟ್ಟು ಮಂಗಳನ ಕಡೆ ಹೋದ್ಲು. ಮಂಗಳನ ಕಡೆ ಹೋದ್ಮೇಲೆ ಅಲ್ಲಿ ಕೆಂಪಗೆ ಬನ ಅಂದರೆ ಏನೂ ಇಲ್ಲ, ತುಂಬ ಡ್ರೈ, ಬನ ಗುಡ್ತಾ ಇದೆ ಅಂತೀವಿ ನೋಡಿ, ಅಲ್ಲಿ ಏನೂ ಒಂದು ಜೀವಿ ಇಲ್ಲ, ಏನೂ ಇಲ್ಲ. ಬನ ಕಾಣಲಿಲ್ಲ, ಯಾವುದೂ ಕಾಣಲಿಲ್ಲ, ಯಾವುದೂ ಒಂದು ಜೀವಿನೂ ಕೂಡ ಕಾಣಿಸ್ಲಿಲ್ಲ ಮಂಗಳ ಗ್ರಹದಲ್ಲಿ. ಶಿ ಲೆಫ್ಟ್ ದ ಮೂನ್ ಆ್ಯಂಡ್ ಶಿ ಜಾಯಿನ್ ದ ಮಾಸ್. ಇನ್ ದ ಮಾಸ್ no life could be seen living in the mass. ನೋಡಿ, ನೀವು ಇಲ್ಲಿ ನೋಡ್ತಿದ್ದ ನೋಡಿ ಮಂಗಳ ಗ್ರಹ ಎಷ್ಟು ಹೇಗಿದೆ ಅಂತ ಅಲ್ವಾ. ಪುಟ್ಟಿಯು ಕಂಡಳು ಮಂಗಳನಲ್ಲಿ ಯೋಗಿ ಹೆಸರಿನ ಹೆಬ್ಬಂಡೆ. ನೋಡಿ, ಪುಟ್ಟಿ ಕಂಡಳು ಮಂಗಳನಲ್ಲಿ ಯೋಗಿ ಅಂತಂದರೆ ನಾವು ಏನಂತೀರಿ, ಯೋಗಿಗಳು, ಗುರುಗಳು ಅಂತ. ಅವರು ಇದೇ ಥರ ಇರ್ತಲ್ಲ, ಯೋಗಿ ಅಂದರೆ ಸೇಜ್. ಹೆಬ್ಬಂಡೆ ಅಂದರೆ ದೊಡ್ಡದಾದ ಬಂಡೆ. ಒಡನೆ ಕೇಳಿದಳು ಕೆಂಪು ಬಂಡೆನ. ಸಡನ್ಲಿ ಶಿ ಆಸ್ಕ್ಡ್, ಆ ಬಂಡೆನ ಕೇಳಿದ್ಲು, ನೀನು ಹೇಗೆ ಇಲ್ಲಿಗೆ ಬಂದೆ? ನೀನು ಹೇಗೆ ಬಂದೆ? ಇಲ್ಲಿ ಯಾವುದೋ ಒಂದು ಜೀವಿನೂ ಕಾಣಿಸ್ತಾ ಇಲ್ಲ, ನೀನು ಮಾತ್ರ ಹೇಗೆ ಬಂದೆ ಅಂತ ಅವಳು ಕೇಳಿದ್ಲು. ಸೊ ಇಟ್ ಮೀನ್ಸ್ ಪುಟ್ಟಿ ಸಾ giant or sage named Yogi on the Mars, and she asked the red rock, how did you come here? ನೋಡಿ, ಕಾಣಿಸ್ತಾ ಇದೆಯಲ್ಲ ಇಲ್ಲಿ. ನಂತರ ಬಂಡೆಯು ಕಣ್ಣೀರನ್ನು ಸುರಿಸುತ್ತಾ ಅಂದರೆ ಅಳುತ್ತಾ ಹೇಳಿತು ಪುಟ್ಟಿಗೆ ನೋವಿನಲ್ಲಿ ಪುಟ್ಟಿ ಹೇಳಿದ್ಲು. ಪುಟ್ಟಿಗೆ ಆ ಬಂಡೆ ಹೇಳಿತು, ಏನು ಹೇಳಿತು? ಪುಟ್ಟಿಯೇ, ನಮ್ಮೀ ಮಂಗಳ ಗ್ರಹದ ದುರಂತ ಕಥೆಯನ್ನು ಕೇಳಿತಿಳಿ. ಅಳ್ತಾ ಹೇಳ್ತಿದ್ದು ನಮ್ಮ ಮಂಗಳದ ಒಂದು ದುರಂತ ಕತೆ, ಒಂದು ಕೆಟ್ಟ ಕತೆ ಅಂದರೆ ನಾನು ಹೇಳ್ತಾ ಇದ್ದೀನಿ, ತಿಳ್ಕೊ ನೀನು ಅಂತ ಆ ಒಂದು ಬಂಡೆ ಅವಳಿಗೆ ಹೇಳ್ತಾ ಹೋಯಿತು. ಇಟ್ ಮೀನ್ಸ್ ದ ರಾಕ್ ಸೆಡ್ tears and said the Putti in pain, Putti, listen to the tragic story of our planet Mars. ನೆಕ್ಸ್ಟ್, ಹಿಂದೊಂದು ಕಾಲದ ಈ ಗ್ರಹದಲ್ಲಿ ಇತ್ತು ಜೀವಜಲ ಹಸಿರು ಮರ. ಹಿಂದೊಂದೇ ಒಂದಾನೊಂದು ಕಾಲದಲ್ಲಿ ಈ ಗ್ರಹದಲ್ಲಿ ಇತ್ತು ಜೀವಜಲನ ಜೀವಿಗಳು ವಾಸಿಸ್ತಾ ಇದ್ರು. ಈ ಗ್ರಹದಲ್ಲೂ ಕೂಡ ಹಸಿರು ಮರಗಳು ಕೂಡ ಇತ್ತು. ಆಗಿನ ಜನತೆಯು ನಾಡನ್ನು ಕಟ್ಟಲು ಮರಗಳ ಕಡೆಯೇ ಬಂತು ಬರ. ಆವಾಗಿನ ಕಾಲದ ಜನರು ಏನು ಮಾಡಿದ್ರು, ನಾಡನ್ನು ಕಟ್ಟೋದಕ್ಕೋಸ್ಕರ, ಆಗಿನ ಜನತೆಯು ನಾಡನ್ನು ಕಟ್ಟೋದಕ್ಕೋಸ್ಕರ ಏನು ಮಾಡಿದ್ರು ಅಂದರೆ ಮರಗಳನ್ನೆಲ್ಲ ಕಡ್ದು ಅದರಿಂದಾಗಿ ಬರ ಬಂತು ಅಂತ ದೊಡ್ಡದ ಬಂಡೆ ಪುಟ್ಟಿಗೆ ಹೇಳಿತು. ಇಟ್ ಮೀನ್ಸ್ ಒನ್ಸ್ ಅಪಾನ್ ಅ ಟೈಮ್ ದೇರ್ ವಾಸ್ ಅ ಗ್ರೀನ್ ಟ್ರೀ ಆಫ್ ಲೈಫ್ ಆನ್ ದಿಸ್ ಪ್ಲಾನೆಟ್ and the people of that time used to trees to build the land. ಮಳೆ ಬೆಳೆ ಕಾಣದೆ ಜೀವಿಯು ಅಳಿದು ಬಂದಿತು ನಮಗೆ ಇಂಥ ಸ್ಥಿತಿ. ಮರಗಳನ್ನು ಕಡಿಯೋದ್ರಿಂದ ಮಳೆ ಇಲ್ಲದೆ ಬೆಳೆ ಇಲ್ಲ, ಹೀಗಾಗಿ ನಮಗೆ ಇಂಥ ಸ್ಥಿತಿ ಬಂದಿದೆ ಅಂತ ಆ ಮರ ಹೇಳ್ತಾ ಇದೆ. ಮರ ಇಲ್ಲದೆ ಇರೋದ್ರಿಂದ ಹೀಗಾಯಿತು ಅಂತ ಬಂಡೆ ಪುಟ್ಟಿಗೆ
ಹೇಳ್ತದೆ. ನಿಮ್ಮ ಭೂಮಿಯಲ್ಲಿ ಗಿಡ ಮರ ಅಳಿದರೆ ಮುಂದೆ ಒಂದು ದಿನ ಇದೇ ಗತಿ. ನಿಮ್ಮ ಭೂಮಿಯಲ್ಲೂ ಒಂದು ವೇಳೆ ಗಿಡ ಮರಗಳ ಕಡಿದು ನಾಡನ್ನು ಕಟ್ಟಿ ಇದೇ ಥರ ಮಾಡಿದರೆ ನಿಮಗೂ ಕೂಡ ಇದೇ ಗತಿ ಆಗುತ್ತೆ ಅಂತ ಆ ಬಂಡೆ ಪುಟ್ಟಿಗೆ ಹೇಳ್ತಾ ಇದೆ. ಸೊ ಇಟ್ ಮೀನ್ಸ್ ವಿತೌಟ್ ಸೀಯಿಂಗ್ ಅ ರೈನ್ ಕ್ರಾಪ್ ದ ಲೈಫ್ ಹ್ಯಾಸ್ died out. This is the situation for us. If the trees dies in your land, this will be happen one day. ಬನ ಬನ ಗುಟ್ಟುವ ಬಯಲನ್ನು ಕಂಡು ಢವಢವ ಘಟ್ಟಿತು ಎಳೆ ಹೃದಯ. ನೋಡ್ದವಳಿ ಸುತ್ತಮುತ್ತ ಎಲ್ಲ ನೋಡ್ದು, ಇಲ್ಲ ಎಷ್ಟು ಬನ ಇತ್ತು, ಏನೂ ಇರಲಿಲ್ಲ. ಆವಾಗ ಅವಳಿಗೆ ಢವಢವ ಗುಟ್ಟಿತು. ಢವಢವ ಅಂದರೆ ಹೆದರಿಕೆ ಆಯಿತು. ಅವಳ ಎಳೆ ಹೃದಯ, ಎಳೆ ಅಂತಂದರೆ ಇವಾಗಲೇ ಚಿಗುರೊಡೆಯುವಂಥ ಒಂದು ಹೃದಯ. ಹಸಿರನ್ನು ಅಳಿಸದೆ ಗಿಡ ಮರ ಬೆಳೆಸಿ, ಹಸಿರನ್ನು ಅಳಿಸದೆ ಅಂದರೆ ಮರಗಳನ್ನ ಕಡಿಯದೆ ಗಿಡ ಮರಗಳನ್ನ ಬೆಳೆಸಿ, ಉಳಿಸುವುದೆಂದರೆ ಈ ಧರೆಯ. ನಾವು ಮರಗಳನ್ನ ಕಡಿಯದೆ ನಾಶ ಮಾಡದೆ ನಾವು ಗಿಡ ಮರಗಳನ್ನು ಬೆಳೆಸಿ ಈ ಭೂಮಿಯನ್ನು ಉಳಿಸುವುದಂತ ಅಂದಳು ಪುಟ್ಟಿ. She saw everywhere. It was very painful and she decided and she said, we'll grow trees without cutting a tree. ನೆಕ್ಸ್ಟ್ ಪ್ಯಾರಾಗ್ರಾಫ್. ಭೂಮಿಗೆ ಬಂದು ಜನತೆಯ ಕಂಡು ಹಸಿರನ್ನು ಉಳಿಸಲು ಬೇಡಿದಳು. ಭೂಮಿಗೆ ಬಂದಳು, ಮಂಗಳ ಗ್ರಹದಿಂದ ಭೂಮಿಗೆ ಬಂದಳು, ಜನತೆ ಹತ್ರ ಬೇಡಿದಳು ಮೀನ್ಸ್ ಕೇಳ್ಕೊಂಡ್ಲು, ಎಲ್ಲರಿಗೆ ಹೇಳಿದ್ಲು ಹಸಿರನ್ನು ಉಳಿಸೋಣ ಅಂತ. ಎಲ್ರಿಗೂ ಜನತೆ ನೋಡಿ ಹೇಳಿದಳು. ತಾನು ಕೂಡ ಎಳಸೆ ನೆಟ್ಟು, ನೋಡಿ ಇಲ್ಲಿ ನೋಡಿ ಪಿಕ್ಚರಲ್ಲಿ ನೋಡ್ಬೋದು, ತಾನು ಕೂಡ ಎಲ್ಲ ಸಸಿಗಳನ್ನ ನೆಟ್ಟು ಬೆಳೆಸುತ್ತಾ ಕುಣಿದಾಡಿದಳು. ಅವನು ಬೆಳೆಸ್ತಾ ಕುಣಿದಾಡಿದಳು, ಸಂತೋಷಪಟ್ಟಳು ಅದನ್ನು ನೋಡ್ತಾ. ಶಿ ಕೇಮ್ ಬ್ಯಾಕ್ ಟು ದಿ ಅರ್ತ್ ಆ್ಯಂಡ್ ಶಿ begged to the people to grow a tree and she also planted young saplings and she became happy. ಎಲ್ಲರಿಗೂ ನಿಮಗೆ ಈ ಪದ್ಯವು ಅರ್ಥವಾಗಿದೆ ಎಂದು ನಾನು ತಿಳಿಯುತ್ತೇನೆ. ಪ್ಲೀಸ್ ನನ್ನ ಚಾನಲ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿದಲ್ಲಿ, ಹೆಚ್ಚು ಲೈಕ್ ಮಾಡಿದಲ್ಲಿ ನನಗೆ ಮತ್ತೆ ಮುಂದಿನ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ಸಿಕ್ಕಂತಾಗುತ್ತದೆ. ಎಲ್ಲರಿಗೂ ನನ್ನ ಧನ್ಯವಾದಗಳು.